ಎಷ್ಟು ಹಳ್ಳಿ ಬರ್ತಾವ ಆ ಊರಿನ ಲೆಕ್ಕ ಮಾಡ್ರಿ ಅಂತ ಈಗ ನಾನು ಹೇಳೋದು ಕರೆಕ್ಟ್. ಈಗ ನಮ್ಮಲ್ಲಿ ಹಳೆ ಜನಸಂಖ್ಯೆ ಸರ್ ಈಗ ಆ ವೆಬ್ಸೈಟ್ನಾಗ SC/ST ಜನಸಂಖ್ಯೆದು ಹಳೆದೊಂದು 2003 2005 ಜನಸಂಖ್ಯೆ ಇತ್ತು. ಅಲ್ಲಿ ಪ್ರತಿಯೊಂದು ಕಮ್ಮಿ ಐತೆ. ಈಗ ನಾವು ಕೊಡಬೇಕಾದ್ರೆ ಏನು ಮಾಡ್ತೀವಿ, ಜನಸಂಖ್ಯೆ ಟ್ಯಾಲಿ ಮಾಡ್ತೀವಿ ಸರ್. ಈಗ ನೀವು ಹೇಳ್ದಂಗೆ ಕರೆಕ್ಟು, ಅಲ್ಲಿ ಜನಸಂಖ್ಯೆ ಇರೋಲ್ಲ, ಅದು ಕಮ್ಮಿ ಪರ್ಸೆಂಟೇಜ್ ಇರುತ್ತೆ. ಅದು ಏನು ಮಾಡ್ಬೇಕಾಗ್ತದೆ, ಈಗ ಏನು ಮಾಡ್ಬೇಕಾದ್ರೆ ಕೊಡ್ಬೇಕಾಗ್ತದೆ ರಿಪೋರ್ಟ್. ನಿಮ್ಗೆ ಗೊತ್ತಿದೆ ಸರ್, ನಾನು ಮತ್ತೆ ನೀವು ಪದೇ ಅದನ್ನೇ ಕೇಳ್ತೀನಿ. ಏನು ಪ್ರಶ್ನೆ ಏನ್ರಿ ಆದ್ರೆ ಅದಕ್ಕೆ ಅಲ್ಲ ಈಗ ಸರ್ ರಿಪೋರ್ಟ್ ಇಲ್ಲಿ ಏನದ ಇಲ್ಲ ಕೊಟ್ಟಿವಿ ಸರ್. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಅವರ ಸಮಾಜ ಕಲ್ಯಾಣ ಇಲಾಖೆ ನೀವು ಕೊಡ್ತಕ್ಕಂಥ ರಿಪೋರ್ಟು ಇಲ್ಲಿ 50% ಜನ ವಾಸ ಮಾಡಕಚ್ಚಾರ, ಈ ನೀವು ಕಾಮಗಾರಿ ಮಾಡಬಹುದು ಅಂತ ಹೇಳಕಚ್ಚಿರಿ. ನಮ್ಮದು ನೋವು ಏನಂತರ್ಗಿನ ಯಾವಾಗ SC/ST ಸಮುದಾಯದವರು ನಮ್ಮಲ್ಲಿ ಬಡವರಿದ್ದಾರೆ, ಮತ್ತೆ ಅದೇ ಪ್ರಶ್ನೆ ನಮ್ಮದು ಬಡವರಿದ್ದಾರೆ, ಆದ್ಯತೆ ಯಾವ್ದು ಕೊಡಿ, ನಿವೇಶನ ಕೊಡಿ. 100% 100% ಅಪ್ಪಿತಪ್ಪಲ್ಲಿ ಎಲ್ಲ ಸಮುದಾಯ ಉದ್ಧಾರ ಆಗ್ಯಾರ. ಉದಾಹರಣೆ ಚಿಕ್ಕಲ್ಪರಿಯಲ್ಲಿ 100% SC/ST ಜನರು ಇದ್ರು, ಅವ್ರಿಗೆಲ್ಲರೂ ನೀರು ಕೊಟ್ಟಿವಿ, ಪ್ಲಾಟ್ ಕೊಟ್ಟಿವಿ, ಕರೆಂಟ್ ಕೊಟ್ಟಿವಿ. ಹಾಗಾಗಿ 50% ಹುಡುಕಾಡ್ಕೊಂಡು ಹೊಂಟಿವಿ. ಎಲ್ಲಾದ್ರೆ 50% ಅಂದ್ರೆ ಅದು ಓಕೆ. ಅಲ್ಲಿ ಚಿಕ್ಕಲ್ಪುರ ಜನರಿಗೆ ಮನೆಗಳಿಲ್ಲ, ಆ ಚಿಕ್ಕಲ್ಪುರ ಜನರಿಗೆ ಡ್ರೈನೇಜ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಅಲ್ಲಿ ನೀವು ಜನರಿಗೆ ಆ ಸಮುದಾಯದವರಿಗೆ SC/ST ಸಮುದಾಯದವರಿಗೆ ನೀವು ಅನುಕೂಲ ಮಾಡಲಾರ್ದ ಅಲ್ಲಿ ಹೋಗಿ ಯಾವುದೋ ಚಿಕ್ಕಲ್ಪುರ ಕ್ಯಾಂಪಿನ ರೋಡಿಗೆ 2 ಕೋಟಿ 3 ಕೋಟಿ ರೂಪಾಯಿ ಆಗ್ತಂದ್ರಿಗಿನ ಇದು ಒಪ್ಪಿಗೆನಾ ಅಂತಕ್ಕಂಥ ನಮ್ಮ ಪ್ರಶ್ನೆ ಸರ್. ನಾವು ಮನುಷ್ಯರಲ್ವಾ? SC/ST ಸಮುದಾಯದವ್ರು ಬದುಕಬಾರ್ದಾ? ಸರ್ಕಾರದ ಯೋಜನೆ ಸದ್ಬಳಕೆ ಆಗ್ಬಾರ್ದಾ? ನಮ್ಮ ಯೋಜನೆ ಸರ್ ಇಲ್ಲಿ 50% ಅಂತ ಹೇಳ್ತೀರಿ. ಮೊದಲೇ ಮಾತು ಹೇಳಿ ಸರ್, ಇಡೋರು ಎಂತ ಪುಣ್ಯಾತ್ಮ ಇಡ್ತಾರೆ ಅಂದ್ರೆ ಇದೇ ಊರು ರದ್ದು ಮಾಡ್ರಿ. ನಿಮಗೆ ಪವರ್ ಇರ್ತದಲ್ರಿ ರಿಪೋರ್ಟ್ ಕೊಡುವಾಗ. ಇಲ್ಲಿ SC/ST ಸಮುದಾಯದವ್ರು ಇಲ್ಲ, SC/ST ಸಮುದಾಯದ ಅನುಕೂಲ ಆಗಲ್ಲ ಸರ್. ನಾವು ರದ್ದು ರಿಪೋರ್ಟ್ ಕೊಟ್ಟಿವಿ ಸರ್, ಕೊಟ್ಟರು ವಾಪಸ್ ರಿಟರ್ನ್ ಹಾಕಿ. ನಾವು ರಿಪೋರ್ಟ್ ಕಳಿಸಿದ ಮೇಲೆ ಮತ್ತೇನ್ ಮಾಡ್ತಾರ, ಮತ್ತೊಮ್ಮೆ ಪರಿಶೀಲನೆ ಮಾಡಿ ಕಳ್ಸಂತ ನಾವೇನ್ ಮಾಡಮ್ಮ? ಎಲ್ಲರೂ ಅಲ್ಲ ಸರ್, ನಿಮ್ಗೆ ಗೊತ್ತಿರುತ್ತೆ. ನಾನು SC ಮಾಡಿದ್ದೀನಿ ಸರ್, ನನಗೆ ಗೊತ್ತಿದೆ. ಒತ್ತಡ ಎಲ್ಲರೂ ಬರ್ತಾರೆ. ಒತ್ತಡ ಸರ್ ಒಂದೇ ಒತ್ತಡ ಸರ್, ಒಂದೇ ಒತ್ತಡ ಮಿಸ್ಯೂಸ್ ಮಾಡಿಸೋ ಅವಕಾಶ ಒತ್ತಡ ಐತೆ ಅಂತ ಹೇಳಿ ಕೇಸ್ ಮಾಡ್ತೀವಿ. ಅಟ್ರಾಸಿಟಿ ಕೇಸ್ ನೀವೇನ್ ಅನ್ಕೊಳ್ರಿ, ನಾವೇನ್ ತಪ್ಪಾಗಿವ ಸರಿಪಡಿಸೋದು ಕೇಳ್ತಾವ್ರು. ಜವಾಬ್ದಾರಿ ಅವ್ರದ್ದು. ಸ್ಟಾರ್ಟ್ ಆಗಿಲ್ಲ ಈ ಕೋಟಿ ಮೈಗೆ ಒಂದಾಗ ಮಾಡಿಸಿ ನಾವಿಲ್ಲಿ ನಾವು ನಿಮಗೆ ಗಮನ ತರ್ತಾ ದಾಖಲಾತಿಗಳನ್ನ ನಿಮ್ಮ ಗಮನಕ್ಕೆ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದೀವಿ. ಎಲ್ಲಿ ಲೋಪ ಆಗ್ಯದ ಆ ಲೋಪನ ಸರಿಪಡಿಸ್ರಿ. ಒಂದು ಲೋಪ ಸರಿ ಆಗದೆ ಹೋದ್ರೆ ರಾಜಕಾರಣ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ, ಅಧಿಕಾರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ನಿಮಗೆ ಅವಕಾಶ ಇದು. ನಾವಿಲ್ಲಿ ಏನಂತಾರಲ್ಲ ಒಮ್ಮೆಲೆ ಲೋಪ ಆಗಿದೆ, ನಮ್ಮ ಬಡವರು ನೋವು, ನಮ್ಮ ಕಷ್ಟ ಯಾರು ಹೇಳ್ತಾರಲ್ಲ ಹಂಗಾಯ್ತು ಸಮಸ್ಯೆ. ಈಗ ಎಲ್ಲಿ ಹೇಳ್ರಿ ನೀವು ಅಧಿಕಾರಿಗಳು ಸರ್ ಇನ್ನೇ ಗಮನಕ್ಕೆ ತಗೊಂಡ್ಬರ್ರಿ. ನಮ್ದು ರಿಕ್ವೆಸ್ಟ್ ಏನಂದ್ರೆ, ನೀವು ನಮ್ಮ ಜನಗಳಿಗೆ, ಬಡ ಜನಗಳಿಗೆ, SC/ST ಕುಟುಂಬಗಳು ಎಲ್ಲಿದಾವ ಪಟ್ಟಿ ಮಾಡ್ರಿ, ನಿವೇಶನ ಯಾರಿಗೆಲ್ಲ ಪಟ್ಟಿ ಮಾಡ್ರಿ, ಈ ಅನುದಾನವನ್ನ ಸದ್ಬಳಕೆ ಮಾಡ್ರಿ, ರದ್ದುಪಡಿಸ್ರಿ, DC ಅವರಿಗೆ ರಿಪೋರ್ಟ್ ಕೊಡ್ರಿ. ನೀವು ಸಾಹೇಬ್ರ ಅಧ್ಯಕ್ಷರಿದಾರ, ನೀವು ಸದಸ್ಯ ಕಾರ್ಯದರ್ಶಿದ್ರಿ, ನಮ್ಮ ಬಾಲಿಗೋಪುರ ಸದಸ್ಯ ಕಾರ್ಯದರ್ಶಿದ್ರಿ, ಜೊತೆಗೂಡ್ರಿ. ಏನೋ ಲೋಪ ಆಗಿರ್ಬೋದು, ಅದು ತಿದ್ಕೊಳ್ರಿ. ತಿದ್ಕೊಳ್ಳೋದು ಹೋದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ, ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ಇಲ್ಲಿ ಯಾರು ರಾಜಿ ಇಲ್ಲ. ಬಟ್ ಅವಕಾಶ ಕೊಡ್ತಕ್ಕಂಥದ್ದು ದಾಖಲೆ ನಮಗೆ ಮಾಹಿತಿ ಸಿಕ್ಕಿದೆ. ನಿಮಗೆ ಹೇಳ್ತಾ ಇದೀವಿ, ಸರಿಪಡಿಸಿ ಪುಣ್ಯ ಕಟ್ಟಿಕೊಳ್ಳಿ, ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿ, ಅಷ್ಟೇ ನಮ್ಮದು ಅಭಿಪ್ರಾಯ. ಹೋರಾಟ ಧಿಕ್ಕಾರ ಸೆಕೆಂಡ್ರಿ ಇದಾವೆ, ನಿಮ್ಮನ್ನು ಕೋರ್ತೆ ತೆಗೆದುಕೊಂಡು ಬಂದಿದ್ದೀವಿ ಇಲ್ಲಿಗೆ ನಮ್ಮನ್ನು ನಾವು. ಓಕೆ ಸರ್, ಇದು ನಮ್ಮ ಉದ್ದೇಶ. ಯಾಕಂದ್ರೆ ಹಾಸ್ಟೆಲ್ಗಳಿಗೆ ಎಷ್ಟು ಹಾಸ್ಟೆಲ್ಗಳು ನೋಡಿದ್ರಿ, ಅಲ್ಲಿ ನಮ್ಮದು ಯಾವುದು ಕಡಿಗುಡ ರಸ್ತೆಗೆ ಅಲ್ಲಿರ್ತಕ್ಕಂಥ ಹಾಸ್ಟೆಲ್ ನೋಡ್ರಿ, SC ಹಾಸ್ಟೆಲ್, PUC ಹಾಸ್ಟೆಲ್. ಹೆಂಗ್ ಮಕ್ಕಳು ಹೆಂಗ್ ವಾಸ ಮಾಡ್ತಾ ಇದಾರ, ಬಾಡಿ ಕಟ್ಟಡ, ಬಾತ್ರೂಮ್ಗಳು ಬಾಗ್ಲಿಲ್ಲ ಅಂತ ಅಂತ ಹಾಸ್ಟೆಲ್ಗಳಿಗೆ ಸ್ವಂತ ಕಟ್ಟಡ ಕೊಡ್ರಿ. ನಾನು ಬಂದ್ಮೇಲೆ ಅದು ತಾಯಿ 3 ವರ್ಷ ಬಿಲ್ಡಿಂಗ್ ಫೈಟ್ ಬೀಳ್ತಾನೆ.
ನಾನು ಮತ್ತೆ ರೀಸೆಂಟ್ಲಿ ಜಗಳ ಮಾಡಿ ಕುಸ್ತಿ ಅಲ್ಲಿ ಹೋಗಿದ್ದಾನ ಬಂಡಿ ಕಿಸ್ತಿ ಈಗ ಬಿಲ್ಡಿಂಗ್ ಸ್ಟಾರ್ಟ್ ವರ್ಕ್ ಕೆಲಸ ಸ್ಟಾರ್ಟ್ ಮಾಡಿಸಿ ನಾನು ಮಾಡ್ರಿ ಮನೆ ಗುದ್ದಿ ಪೂಜೆ ಕೆಲಸ ಸ್ಟಾರ್ಟ್ ಆಯ್ತಾನ. ಇಲ್ಲಿ ಯಾರು ಮಾಡಿದ್ರೆ ನಾನು ಜಿದ್ದ ಅವ್ರಿಗೆ ನಮಗೆ ಮಾತಾಡೋನಿಗೆ ಟಕಾಪಟ್ಟು ಬೀಳ್ತಾನೆ ಅಂತ. ಇಲ್ಲಿ ಸಿದ್ದರಾಮಯ್ಯ ಇಲ್ಲಿ ಓಪಿ ಮಾಡ್ತಾರೆ, ನಾವು ಜಾಗ ಮಾಡುತ್ತೇವೆ ಕಟ್ಟಿ ಮೇಲೆ ಅಂತ. ಯಾಕಂದ್ರೆ ನಮ್ಮ ಅಣ್ಣ ಇನ್ನೊಂದು ದರ್ಶಾಸ್ತಿಗೆ ಇನ್ನೊಂದು ಅಲ್ಲಿನ ಕೆಲಸ ಸ್ಟಾರ್ಟ್ ಮಾಡಿ ನಾನು ನಿಮಗೆ ನಮ್ಮ ಆರ್ಥಿಕವಾಗಿ ಪ್ರತಿಯೊಂದು ಮಾಡೋಗ್ತೀನಿ ಸರ್. ಅದನ್ನ ಮಾಡ್ರಿ, ರದ್ದುಪಡಿಸಿ ನಮ್ಮ ಜನಗಳ ಅನುಕೂಲ ಆಗ್ತಕ್ಕಂಥ ನಿವೇಶನ ಕುಡಿಯೋ ನೀರಾದ ಮೇಲೆ ಇದು ಮಾಡ್ರಿ. ಅಷ್ಟು ಸ್ಕೂಲ್ಗಳು ಹೇಳ್ತೀರಿ, ಸ್ಕೂಲ್ಗಳ ಬಗ್ಗೆ ನಮ್ಗೆ ತಕರಾರಿಲ್ಲ. ಸ್ಕೂಲ್ಗಳಿಗೆ ನಮ್ಮ SC ಅನುದಾನ 25 ಕೋಟಿ ಸರ್, 25 ಕೋಟಿ, ಶೇಕಡ 50% ಏನಂತ್ರಿ. ಇಲ್ಲಿ ಎಕ್ಸಾಂಪಲ್ ಇದ್ಯಾವ್ದು ಹೇಳ್ತ್ರಿ, ಕನ್ಯಾಶಾಲೆ ಹೇಳ್ತ್ರಿ. ಕನ್ಯಾಶಾಲೆಯಾಗ ಏನಿಟ್ರಿ ನೀವು 40 ಲಕ್ಷ ರೂಪಾಯಿ ಮೆಟೀರಿಯಲ್ಸ್ ಅದಂತ ಇಟ್ಟಿವಿ. 40 ಲಕ್ಷ ರೂಪಾಯಿ ಅಲ್ಲಿ ನಮ್ಮ ಸಮುದ್ರ ನೀವು ಶೇಕಡ 50% ಎಲ್ಲ ಅಲ್ಲಿ ಇರ್ತಾರಲ್ಲ.